ದಿನಕ್ಕೊಂದು ಕಂಟೆಂಟ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಮೊದಲನೇದಾಗಿ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋದಕ್ಕೂ ಮೊದಲು, ಎಂಥ ಮ್ಯಾಚ್! ಖಂಡಿತವಾಗ್ಲೂ ಈ ಒಂದು ಪಂದ್ಯನ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರು ಅವ್ರ ಆತ್ಮಕ್ಕೆ ಶಾಂತಿನ ಕೋರ್ತಾ. ಸೊ ಮೊದಲನೇದಾಗಿ ಇವತ್ತಿನ ಒಂದು ಪಂದ್ಯದಲ್ಲಿ ಅಂದರೆ ನಾನು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮೊದಲು ಒಂದು ಪ್ರಿವ್ಯೂ ವಿಡಿಯೋನ ಕೂಡ ಮಾಡಾಕಿದ್ದೆ. RCB ತಂಡ ಇವತ್ತಿನ ಒಂದು ಪಂದ್ಯದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೋದು ಅಂತ. ಸೊ ಆ ಒಂದು RCB ತಂಡ ಇವತ್ತು ಟಾಸನ್ನು ಗೆದ್ದಾಗ ರಜತ್ ಪಟ್ಟಿದಾರ್ ಅವ್ರು ಹೇಳ್ತಾರೆ, ಇಲ್ಲ ನಾವು ಯಾವುದೇ ಒಂದು ಚೇಂಜಸನ್ನು ಮಾಡಿಲ್ಲ, ಸೇಮ್ ನಾವು ಅದೇ ಒಂದು ತಂಡನ ಇಟ್ಕೊಂಡು ಇವತ್ತಿನ ಪಂದ್ಯವನ್ನು ಆಡ್ತಾ ಇದ್ದೀವಿ ಅಂತ. ಸೊ ನನಗೂ ಕೂಡ ಶಾಕಿಂಗ್ ಆಯಿತು, ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅನ್ಬಂದು ಮಾಡಿದಾಗ ನನಗನ್ಸಿದ್ದು, ಅಥವಾ ಒಂದು ಪಿಚ್ ರಿಪೋರ್ಟ್ ಬಗ್ಗೆ ನನಗನ್ಸಿದ್ದು, ಇವತ್ತಿನ ಪಿಚ್ ಅಂದರೆ ಅವುಗಳಿಗೆ ರನ್ನನ್ನು ಗಳಿಸೋಕೆ ಒಂದು ಪರದಾಡೋ ರೀತಿಲಿ ಮಾಡುತ್ತೆ ಅಂತ. ಸೊ ಒಂದು ಪಂದ್ಯದ ರಿಸಲ್ಟ್ ಕೂಡ ಹಾಗೆ ಆಗಿರೋದ್ರಿಂದ ಸೊ RCB ತಂಡ ಇವತ್ತಿನ ಒಂದು ಪಂದ್ಯದಲ್ಲಿ ಯಾವುದೇ ಒಂದು ಬದಲಾವಣೆನ ಮಾಡಿರಲ್ಲ. ಸೊ ಆ ಕಡೆ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಯಾವುದೇ ಒಂದು ರೀತಿಯ ಬದಲಾವಣೆನ ಮಾಡಿರಲ್ಲ. ಸೊ ಎರಡೂ ತಂಡಗಳು ಕೂಡ ಸೇಮ್ ಪ್ಲೇಯಿಂಗ್ 11 ಒಂದಿಗೆ ಇವತ್ತಿನ ಪಂದ್ಯನ ಆಡ್ತವೆ. ಸೊ ಮೊದಲನೇದಾಗಿ RCB ತಂಡ ಈ ಒಂದು ಪಂದ್ಯದಲ್ಲಿ ಟಾಸನ್ನು ಗೆಲ್ಲುತ್ತೆ. ಸೊ ಟಾಸನ್ನು ಗೆದ್ದು ಮುಂಬೈ ತಂಡಕ್ಕೆ ಬ್ಯಾಟಿಂಗನ್ನು ನೀಡುತ್ತೆ. ಟಾಸನ್ನು ಸೋತು ಬ್ಯಾಟಿಂಗಿಗೆ ಇಳಿದಂತಹ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ರ್ಯಾನ್ ರಿಕಲ್ಟನ್ ಅವರು 4 ಎಸೆತ ಕೇವಲ 2 ರನ್. ಈಗ ಪ್ರೀವಿಯಸ್ ಮ್ಯಾಚಲ್ಲಿ ರ್ಯಾನ್ ರಿಕಲ್ಟನ್ ಅವರು ಮತ್ತು ರೋಹಿತ್ ಶರ್ಮಾ ಆಲ್ಮೋಸ್ಟ್ ಒಂದು 143 ರನ್ನ ಒಂದು ಬಿಗ್ ಪಾರ್ಟ್ನರ್ಶಿಪ್ಪನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಪಂದ್ಯದಲ್ಲಿ ಅವರ ಆಟ ಹೇಳ್ಕೊಳ್ಳೋ ರೀತಿಗೆ ಇರಲ್ಲ. ಸೊ ಅವರ ಆಟ ಕೇವಲ 2 ರನ್ಗಳಿಗೆ ಮುಕ್ತಾಯವಾದರೆ, ರೋಹಿತ್ ಶರ್ಮಾ ಅವರ ಆಟ ಕೇವಲ 10 ಎಸೆತ ಒಂದು 22 ರನ್ ಮತ್ತೊಂದು 2 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ಗೆ ಅವರ ಆಟ ಕೂಡ ಎಂಡ್ ಆಗುತ್ತೆ. ಸೊ ನಮ್ಮಂದಿರವರು ಒಂದು 32 ಎಸೆತ 47 ರನ್ ಮತ್ತೊಂದು 3 ಬೌಂಡ್ರಿ ಮತ್ತೊಂದು 2 ಸಿಕ್ಸರನ್ನು ಕೂಡ ಸಿಡಿಸ್ತಾರೆ. ಸೊ ಆಲ್ ಆಫ್ ಅ ಸಡನ್ ಅನ್ನೋ ರೀತಿಲಿ ರೋಹಿತ್ ಶರ್ಮಾ ಅವರು, ರ್ಯಾನ್ ರಿಕಲ್ಟನ್ ಅವರು ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಕೇವಲ 28 ರನ್ಗಳಿಗೆ ಅಂದರೆ ತಂಡದ ಮೊತ್ತ ಕೇವಲ 28 ರನ್ ಆಗಿರುತ್ತೆ ನೋಡ್ಕೋತಾರೆ. ಸೊ ಇನ್ಸೈಡ್ ಪವರ್ ಪ್ಲೇ ಅಥವಾ 3 ಓವರ್ ಒಳಗಡೆನೆ ಮುಂಬೈ ತಂಡ ಚಕ್ಕೆ ಸಿಲ್ಕತ್ತೆ. ಸೊ ಇದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು 4ನೇ ಪ್ಲೇಸಲ್ಲಿ ಬ್ಯಾಟಿಂಗಿಗೆ ಬರ್ತಾರೆ. ಅವರು ಫೇಸ್ ಮಾಡಿದ್ದ ಭುವನೇಶ್ವರ್ ಕುಮಾರ್ ಅವ್ರಿಗೆ ವಿಕೆಟ್ ಅನ್ನು ಒಪ್ಪಿಸಿ ಡಕ್ಔಟ್ಗೆ ಇರ್ತಾರೆ. ಸೊ ಅದಾದ್ಮೇಲೆ ತಿಲಕ್ ವರ್ಮಾ ಅವರು 42 ಎಸೆತ ಒಂದು 57 ರನ್ ಮತ್ತೊಂದು 3 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಕೂಡ ಅವರ ಇನ್ನಿಂಗ್ಸ್ ಅಲ್ಲಿ ಸೇರಿರುತ್ತೆ. ಸೊ ಫೈನಲಿ ವಿಲ್ ಜಾಕ್ಸ್ 10 ರನ್ 10 ಎಸೆತ ಒಂದು ಬೌಂಡ್ರಿ. ರಾಜ್ ಬಾಬು ಅವರು 16 ರನ್ 14 ಎಸೆತ ಒಂದು ಬೌಂಡ್ರಿನ ಕೂಡ ಸಿಡಿಸ್ತಾರೆ. ಸೊ ಫೈನಲಿ ಮುಂಬೈ ತಂಡ 20 ಓವರ್ಗಳ ಅಂತ್ಯಕ್ಕೆ 7 ವಿಕೆಟ್ಗಳ ನಷ್ಟಕ್ಕೆ ಒಂದು 166 ರನ್ಗಳನ್ನು ಗಳಿಸಿ RCB ತಂಡಕ್ಕೆ 167 ರನ್ಗಳ ಒಂದು ಸುಲಭ ಸವಾಲನ್ನು ಅಥವಾ ಒಂದು 167 ರನ್ಗಳ ಒಂದು ಟಾರ್ಗೆಟನ್ನು ಸೆಟ್ ಮಾಡುತ್ತೆ. ಸೊ RCB ತಂಡಕ್ಕೆ 167 ರನ್ಗಳ ಒಂದು 167 ರನ್ಗಳನ್ನು ಸುಲಭವಾಗಿ ಚೇಸ್ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಆಲ್ ಆಫ್ ಅ ಸಡನ್ ಅನ್ನೋ ರೀತಿಲಿ RCB ತಂಡ ಕೂಡ ಆರಂಭದಲ್ಲೇ ಸಂಕಷ್ಟಕ್ಕೆ ಸಿಲುಕ್ತಾರೆ. RCB ತಂಡ ಇವತ್ತಿನ ಒಂದು ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ವಿಕೆಟನ್ನು ಡಕ್ಔಟ್ ಅಂದರೆ ಈ ಸೀಸನಲ್ಲಿ ಅವರು ಸತತ 2ನೇ ಬಾರಿ ಡಕ್ಔಟ್ ಆಗ್ತಾರೆ. ಸೊ ಇದಾದ್ಮೇಲೆ RCB ತಂಡ ಕೇವಲ ಒಂದು 39 ರನ್ಗಳಾಗೋಷ್ಟರೊಳಗಡೆ RCB ತಂಡದ ಪ್ರಮುಖ 3 ವಿಕೆಟ್ಸನ್ನು ಕಳ್ಕೋಬೇಕಾಗುತ್ತೆ RCB ತಂಡ. ಸೊ ಇದರಲ್ಲಿ ಜೇಕಬ್ ಬೆಥೆಲ್ ಅವರು ಅವ್ರ ಕಡೆಯಿಂದ ಇಷ್ಟು ದಿವಸ ಒಂದು ಯಾವುದೇ ಕಾಂಟ್ರಿಬ್ಯೂಷನ್ ಅವ್ರ ಕಡೆಯಿಂದ ಬರಲ್ಲ ಅಂತ ಎಲ್ಲರೂ ಮಾತಾಡ್ಕೋತೀವಿ. ಸೊ ಇವತ್ತು ಅವರನ್ನು ಹೊರಗಡೆ ಇಡಬೇಕಂತೆಲ್ಲ ನಾನು ಕೂಡ ವಿಡಿಯೋ ಮಾಡ್ಬಿಟ್ಟೆಲ್ಲ ಹಾಕಿದ್ದೆ. ಸೊ ಅವ್ರ ಕಡೆಯಿಂದ ಇವತ್ತಿನ ಒಂದು ಪಂದ್ಯದಲ್ಲಿ ಒಂದು 27 ರನ್ 20 ಎಸೆತ ಮತ್ತೊಂದು ಬೌಂಡ್ರಿ ಕೂಡ ಸೇರಿರುತ್ತೆ. ಸೊ ತಂಡಕ್ಕೆ 9 ರನ್ಗಳಿಗೆ ಪ್ರಮುಖವಾದ 3 ವಿಕೆಟ್ಸನ್ನು ಕಳ್ಕೊಂಡಾಗ ಒಂದು ಬ್ಯಾಟಿಂಗನ್ನು ಮಾಡಿದ್ರು ಅಂತ ಕೂಡ ನೋಡಬೇಕಾಗುತ್ತೆ. ಸೊ ಅವರು ಕೂಡ ಒಂದು ಒಳ್ಳೆ ಇನ್ನಿಂಗ್ಸನ್ನು ಆಡಿದ್ರು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ದೇವದತ್ ಪಡಿಕ್ಕಲ್ ಅವರು ಇವತ್ತು ಅವರ ಇನ್ನಿಂಗ್ಸಲ್ಲಿ ಕೇವಲ ಒಂದು 10 ರನ್ ಅಷ್ಟೇ ಬರುತ್ತೆ. ಸೊ ಅದಾದಮೇಲೆ ಪಟಿತ್ ಅವರ ಆಟ ಕೂಡ ಹೆಚ್ಚು ಹೊತ್ತು ನಡೆಯಲ್ಲ, ಕೇವಲ ಒಂದು 8 ರನ್ ಅಷ್ಟೇ ಸಿಡಿಸ್ತಾರೆ. ಸೊ ಒಂದು ಹಂತದಲ್ಲಿ ಕೇವಲ 39 ರನ್ಗಳಿಗೆ 3 ವಿಕೆಟನ್ನು ಕಳ್ಕೊಂಡು ಸಂಕಷ್ಟದಲ್ಲಿದ್ದಾಗ RCB ತಂಡಕ್ಕೆ 42 ಎಸೆತಗಳಲ್ಲಿ ಒಂದು 55 ರನ್ಗಳ ಒಂದು ಜೊತೆಯಾಟವನ್ನು ಆಡುವ ಮೂಲಕ ಕೃಣಾಲ್ ಪಾಂಡ್ಯ ಅವರು ಮತ್ತೆ ಜೇಕಬ್ ಬೆಥೆಲ್ ಅವರು ಒಂದಿಷ್ಟು RCB ತಂಡಕ್ಕೂ ಕೂಡ ನೀಡ್ತಾರೆ. ಸೊ ಇವರ ಒಂದು ಪಾರ್ಟ್ನರ್ಶಿಪ್ ಒಂದು 55 ರನ್ಗಳಾಗಿರ್ಬೇಕಾದ್ರೆ ಅವರು ಕೂಡ ಜೇಕಬ್ ಬೆಥೆಲ್ ಅವರು ವಿಕೆಟನ್ನು ಒಪ್ಪಿಸಿ ಅವರು ಕೂಡ ಹೋಗ್ತಾರೆ. ಸೊ ಅದಾದ್ಮೇಲೆ ಜಿತೇಶ್ ಶರ್ಮಾ ಅವರು ಈ ಸೀಸನಲ್ಲಿ ಒಂದು ಇನ್ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಿದ್ದಂತಹ ಜಿತೇಶ್ ಶರ್ಮಾ ಅವರ ಬ್ಯಾಟಿಂದ ಫೈನಲಿ ಇವತ್ತು ನಮಗೆ ಒಂದು ಕೇಮಿಯೋ ಇನ್ನಿಂಗ್ಸ್ ಅನ್ನೋ ರೀತಿಯಲ್ಲಿ ಅವ್ರ ಕಡೆಯಿಂದ ಒಂದಿಷ್ಟು ರನ್ಗಳು ಕೂಡ ಹರಿದು ಬರ್ತವೆ. ಅವರ ಇನ್ನಿಂಗ್ಸಲ್ಲಿ ಒಂದು 2 ಸಿಕ್ಸರ್ ಒಂದು ಬೌಂಡ್ರಿ ಸಹಿತ ಒಂದು 18 ರನ್ನ ಕೂಡ ತಮ್ಮ ವಿಕೆಟನ್ನು ಒಪ್ಪಿಸಿ ಅವರು ಹೋಗ್ತಾರೆ. ಸೊ ನಮಗೆ ಈ ಒಂದು ಪಂದ್ಯದಲ್ಲಿ ಆಧಾರ ಸ್ತಂಭವಾಗಿ ನಿಂತಿದ್ದು
ಕೃಣಾಲ್ ಪಾಂಡ್ಯ ಅವರು. ಸೊ ಆಲ್ಮೋಸ್ಟ್ ಆರ್ ಸಿ ಬಿ ತಂಡ ಸಂಕಷ್ಟಕ್ಕೆ ಸಿಲುಕಿದೆ ಅಂತಂದಾಗ ಒಂದ್ ಕಡೆ ವಿಕೆಟ್ಸ್ ಹೋಗ್ತಿದ್ರು ಕೂಡ ಒಂದು ತಂಡಕ್ಕೆ ತ್ವರಿತಗತಿಯಲ್ಲಿ ರನ್ ಅನ್ನ ಗಳಿಸ್ತಾ ಹೋಗ್ತಾರೆ. ಗಳಿಸಿ ತಂಡಕ್ಕೆ ಒಂದು ಅದರ ಒಂದು ಇನ್ನಿಂಗ್ಸ್ ಅಲ್ಲಿ ಒಂದು ನಮ್ಮನ್ನ ಸೇವಿಯರ್ ತರ ಕಾಪಾಡಿದ್ದು ಕೃಣಾಲ್ ಪಾಂಡ್ಯ ಅವರು. 46 ಎಸೆತ, 73 ರನ್, ಒಂದು 4 ಬೌಂಡ್ರಿ ಮತ್ತು ಒಂದು 5 ಸಿಕ್ಸರ್ ಕೂಡ ಇವರ ಒಂದು ಇನ್ನಿಂಗ್ಸ್ ಅಲ್ಲಿ ಸೇರಿರುತ್ತೆ. ಸೊ ಇದಾದ್ಮೇಲೆ ರೊಮಾರಿಯೋ ಶೆಫರ್ಡ್ ಅವರು ಬರ್ತಾರೆ. ಅದೇನ್ ಬ್ಯಾಟಿಂಗ್ ಆಡ್ತಿದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ 11 ಬಾಲ್ ಅಲ್ಲಿ ಕೇವಲ 4 ರನ್ ಅನ್ನ ಗಳಿಸ್ತಾರೆ. ಸೊ ಎಲ್ಲ ಸಿಕ್ಸರ್ ಅನ್ನ ಸಿಡಿಸಕ್ಕೆ ಟ್ರೈ ಮಾಡ್ತಾ ಇದ್ರು ಲಾಸ್ಟ್ ಓವರ್ ಅಲ್ಲಂತೂ ಕೂಡ. ಅವರು ಅಟ್ಲೀಸ್ಟ್ ಇವಾಗ 11 ಬಾಲ್ ನ ಫೇಸ್ ಮಾಡಿದ್ದಾರೆ ಅಂತಂದಾಗ ಲಾಸ್ಟ್ ಓವರ್ ಅಲ್ಲಿ ನಮಗೆ ಗೆಲ್ಲಕ್ ಬೇಕಾಗಿದ್ದು 15 ರನ್. ಅಟ್ಲೀಸ್ಟ್ ಸಿಂಗಲ್ ಡಬಲ್ಸ್ ಆದ್ರೂ ಓಡಿದ್ರೆ ಅಟ್ಲೀಸ್ಟ್ ಅಷ್ಟೊಂದು ಒಂದು ರೋಮಾಂಚಕ ಅಂತ್ಯನ ನಾವು ಕಾಣ್ತಾ ಇರ್ಲಿಲ್ಲ. ಇನ್ನು ಸ್ವಲ್ಪ ಬೇಗನೆ ಅಟ್ಲೀಸ್ಟ್ ವಿನ್ ಆಗ್ಬೋದಾಗಿತ್ತು ಅಂತ ಹೇಳ್ತಾ ಇದೀನಿ ಅಷ್ಟೇನೆ. 11 ಎಸೆತ, ಒಂದು 4 ರನ್ ಸಿಡಿಸಿ ಅವರು ಕೂಡ ಇನ್ನೇನು ಪಂದ್ಯ ಗೆಲ್ಲಿಸಿ ಅವರೇ ವಿನ್ ಅನ್ನ ಮಾಡೋ ಹಂತದಲ್ಲಿ ಅವರು ಒಂದು ವಿಕೆಟ್ ಅನ್ನು ಒಪ್ಪಿಸಿ ಅವರು ಕೂಡ ಪೆವಿಲಿಯನ್ ಕಡೆಗೆ ಸಾಕ್ತಾರೆ. ಸೊ ನಮ್ಗೆ ಫೈನಲಿ ಈಗ ಕೃಣಾಲ್ ಪಾಂಡ್ಯ ಅವರು ಆ ಒಂದು ಓವರ್ ಅಲ್ಲಿ 2 ಸಿಕ್ಸರ್ ಅನ್ನ ಸಿಡಿಸ್ತಾರೆ. 3ನೇ ಅಥವಾ ಕಡೆ ಎಸೆತದಲ್ಲಿ ಸಿಂಗಲ್ ನ ಕದೀತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಸಿಕ್ಸರ್ ನ ಸಿಡಿಸಿ ಪಂದ್ಯವನ್ನು ಇನ್ನೇನು ಗೆಲ್ಸೇ ಕೊಟ್ಬಿಟ್ರೆ ನಮ್ಗೆ ಅನ್ನೋ ಒಂದು ಹಂತದಲ್ಲಿ ಸಿಕ್ಸರ್ ನ ಸಿಡಿಸುವಂತ ಒಂದು ಯತ್ನದಲ್ಲಿ ನಮಂದಿರ್ ಅವರು ಹಿಡಿದಂತಹ ಅದ್ಭುತ ಒಂದು ಕ್ಯಾಚ್ಗೆ ಅವರು ಕೂಡ ಅವರ ಒಂದು ಇನ್ನಿಂಗ್ಸ್ಗೆ ಅಲ್ಲಿಗೆ ತೆರೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಮೂಲಕ ನಮ್ಗೆ ಲಾಸ್ಟ್ ಒಂದು 2 ಓವರ್ ಅಲ್ಲಿ 18 ರನ್ ಬೇಕಾಗಿರುತ್ತೆ. ಜಸ್ಪ್ರೀತ್ ಬುಮ್ರಾ ಅವರು 19ನೇ ಓವರ್ ಮಾಡಿದಾಗ ನಮಗೆ ಆ ಒಂದು ಓವರ್ ಅಲ್ಲಿ ಕೇವಲ 3 ರನ್ ಅಷ್ಟೇ ಬರುತ್ತೆ. ಸೊ ನಮ್ಗೆ ಈಗ ಲಾಸ್ಟ್ ಓವರ್ ಅಲ್ಲಿ ಬರೋಬ್ಬರಿ 15 ರನ್ ಬೇಕು ವಿನ್ ಆಗ್ಬೇಕು ಅಂತಂದ್ರೆ. ಸೊ ಒಂದ್ ಕಡೆ ಶೆಫರ್ಡ್ ಅವರು ಬಾಲ್ಸ್ ಎಲ್ಲ ಪ್ರತಿಯೊಂದು ಎಸೆತ ಕೂಡ ಅವರು ಡಾಟ್ ಮಾಡ್ತಾ ಇದ್ದಾರೆ, ಓಡಿಯಕ್ಕೆ ನೋಡ್ತಾ ಇದಾರೆ, ಬಟ್ ಆಗ್ತಾ ಇಲ್ಲ. ಸೊ ಇನ್ನೇನು ಗೆದ್ದೇ ಬಿಟ್ಟು ಅಥವಾ ಅಲ್ಲ ಈ ಬಾಲ್ ಹೊಡಿತಾರೆ, ನೆಕ್ಸ್ಟ್ ಬಾಲ್ ಹೊಡಿತಾರೆ ಅಂತಾನೆ ನಾನು ಒಂದು ಕ್ಯೂರಿಯಸ್ ಆಗಿ ಮ್ಯಾಚ್ ಅನ್ನ ನೋಡ್ತಾ ಇದ್ದೆ. ಸೊ ಗೆಲ್ಸ್ಬಿಟ್ರು ಅನ್ನೋ ಒಂದು ಹಂತದಲ್ಲಿ ರಾಜ್ಬಾ ಅವರ ಲಾಸ್ಟ್ ಓವರ್ನ 3ನೇ ಎಸೆತದಲ್ಲಿ ಅವರು ಕೂಡ ವಿಕೆಟ್ ಅನ್ನು ಒಪ್ಪಿಸಿ ಹೋಗ್ತಾರೆ. ಸೊ ನಮ್ಗೆ ಈಗ ಅದರಲ್ಲೊಂದು ಒಂದೆರಡು ವೈಟ್ ಕೂಡ ಬಂದಿರುತ್ತೆ. ಸೊ ಒಂದು ಸಿಂಗಲ್ ಅನ್ನ ಕೂಡ ಓಡಿರ್ತಾರೆ, ಒಂದೆರಡು ಸಿಂಗಲ್ ನ ಕೂಡ ಕದ್ದಿರ್ತಾರೆ. ಸೊ ಈಗ ಲಾಸ್ಟ್ ಒಂದು 3 ಎಸೆತಗಳಲ್ಲಿ ನಮ್ಗೆ ಲಾಸ್ಟ್ ಒಂದು 3 ಬಾಲ್ಸ್ ಅಲ್ಲಿ ನಮ್ಗೆ 9 ರನ್ಗಳ ಒಂದು ಅವಶ್ಯಕತೆ ಇದೆ. ಸೊ ಭುವನೇಶ್ವರ್ ಕುಮಾರ್ ಅವರು ಬರ್ತಾರೆ. ಅವರು ಫೇಸ್ ಮಾಡಿದಂತಹ ವೆರಿ ಫಸ್ಟ್ ಬಾಲ್ ಅಲ್ಲೇ ಒಂದು ಆಫ್ ಕಟ್ಟರ್ ಅನ್ನೋ ರೀತಿಲಿ ಸಿಕ್ಸರ್ನ ಕೂಡ ಸಿಡಿಸ್ತಾರೆ. ಸೊ ನಮ್ಗೀಗ ಗೆಲ್ಲಕ್ ಬೇಕಾಗಿರೋದು 2 ಎಸೆತದಲ್ಲಿ 3 ರನ್ಗಳ ಒಂದು ಅವಶ್ಯಕತೆ ಇದೆ. ಭುವನೇಶ್ವರ್ ಕುಮಾರ್ ಅವರು ಸಿಂಗಲ್ ನ ತೆಗಿತಾರೆ, ರಸಿಕ್ ಸಲಾಮ್ದಾರ್ ಅವ್ರಿಗೆ ಸ್ಟ್ರೈಕರ್ ಅನ್ನ ಇಡ್ತಾರೆ. ಇನ್ನೇನು ಪಂದ್ಯ ಸೂಪರ್ ಓವರ್ ಕಡೆ ಸಾಕ್ತಾ ಇದೆ ಅಂತ ಅನ್ಬೇಕಾದ್ರೆ ಬ್ಯೂಟಿಫುಲ್ ಆಗಿ ಒಂದು 2 ರನ್ಗಳನ್ನ ಕಂಪ್ಲೀಟ್ ಮಾಡಿ ಆರ್ ಸಿ ಬಿ ತಂಡ 8 ವಿಕೆಟ್ಗಳನ್ನ ಕಳ್ಕೊಂಡು ಕೇವಲ ಒಂದು 2 ವಿಕೆಟ್ಗಳ ಒಂದು ಜಯವನ್ನ ಕಾಣೋದಕ್ಕೆ ರಸಿಕ್ ಸಲಾಮ್ದಾರ್ ಅವರು ಮತ್ತೆ ಭುವನೇಶ್ವರ್ ಕುಮಾರ್ ಅವರು ಈ ಒಂದು ಪಂದ್ಯನ ನಮ್ಗೆ ಗೆಲ್ಲಕ್ಕೆ ಹೆಲ್ಪ್ ಮಾಡ್ತಾರಂತಾನೆ ಹೇಳ್ಬೋದು. ಸೊ ಈ ಮೂಲಕ ಫೈನಲಿ ಆರ್ ಸಿ ಬಿ ತಂಡ 8 ವಿಕೆಟ್ಗಳನ್ನ ಕಳ್ಕೊಂಡ್ರು ಕೂಡ ಫೈನಲಿ ಇವತ್ತಿನ ಒಂದು ಪಂದ್ಯದಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಮೂಲಕ ಅಥವಾ ಈ ಒಂದು ಜಯದ ಮೂಲಕ ಆರ್ ಸಿ ಬಿ ತಂಡ ಈ ಒಂದು ಸೀಸನ್ ಅಲ್ಲಿ 7 ಪಂದ್ಯಗಳನ್ನ ಸೊ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಪ್ಲೇಸ್ಗೆ ಹೋಗಿದೆ. ಸೊ ಟಾಪ್ 2 ಫಿನಿಶ್ ಮಾಡಬೇಕು ಅಂತಂದ್ರೆ ಆರ್ ಸಿ ಬಿ ತಂಡ ಇನ್ನ ಮಿಕ್ಕಿರುವಂತಹ 3 ಪಂದ್ಯಗಳ ಮ್ಯಾಚ್ ಅಲ್ಲಿ ಗೆಲ್ಲೇಬೇಕಾದಂತಹ ಒಂದು ಸ್ಥಿತಿಗೆ ಬಂದು ನಿಂತಿದೆ. ಸೊ ಕಳೆದ ಅಂದ್ರೆ ಈ ಪಂದ್ಯನ ಬಿಟ್ಟು ಇನ್ನೊಂದು ಲಾಸ್ಟ್ ಒಂದು 2 ಮ್ಯಾಚಲ್ಲಿ ಸೋತಿರ್ತೀವಿ. ಅದರಲ್ಲಿ 1 ಮ್ಯಾಚ್ ಅಲ್ಲಿ ಗೆದ್ದಿದ್ರೆ ನಾವು ಅಟ್ಲೀಸ್ಟ್ ನಂಬರ್ 1 ಪ್ಲೇಸ್ ಅಲ್ಲಿದ್ದು ಆಲ್ಮೋಸ್ಟ್ ಆಗಿರೋದು. ಸೊ ನಾವು ಕ್ವಾಲಿಫೈ ಆಗಿರ್ತಿದ್ವಿ ಅಂತ ನನ್ಗನ್ನಿಸ್ತು. ಸೊ ಇಲ್ಲಿಗೆ ಆರ್ ಸಿ ಬಿ ತಂಡ 3 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಗೆದ್ರೆ ಕ್ವಾಲಿಫೈ ಆಗ್ತಾರೆ, ಪ್ಲೇ ಆಫ್ಗೆ ಅದೇನು ಮ್ಯಾಟರ್ ಅಲ್ಲ. ಸೊ ಇನ್ನು ಮಿಕ್ಕಿರಂತಹ 3 ಮ್ಯಾಚಸ್ ಅಲ್ಲಿ ಗೆಲ್ಲಲೇಬೇಕಾಗುತ್ತೆ ಆರ್ ಸಿ ಬಿ ತಂಡ. ಸೊ ಗೆಲ್ಲರ ನೋಡ್ತಾ ಹೋಗೋಣ. ಸೊ ಆರ್ ಸಿ ಬಿ ತಂಡ ಫೈನಲಿ ಟೇಬಲ್ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ನೋಡ್ತಾ ಹೋಗೋಣ. ಇಟ್ ವಾಸ್ ನೈಸ್ ವೀಕೆಂಡ್ ಅಂಡ್ ಆ ಒಂದು ಆರ್ ಸಿ ಬಿ ತಂಡ ಒಂದು ಫೈನಲ್ ಓವರ್ ಅಲ್ಲಿ ಮಾಡುವಂತಹ ಒಂದು ಮ್ಯಾಜಿಕ್ ಇಂದ ಇನ್ನೂ ನನ್ನ ತಲೆ ಗಿರ್ ಅಂತ ಇದೆ. ಈ ಕೆಲವೊಂದು ಪಾಯಿಂಟ್ಸ್ ಅನ್ನ ಏನ್ ಹೇಳಿರ್ತೀನಿ ಅಥವಾ ಈ ಒಂದು ವಿಡಿಯೋದಲ್ಲಿ ಏನ್ ಮಾತಾಡಿರ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಆ ಒಂದು ಹಂತಕ್ಕೆ ಆರ್ ಸಿ ಬಿ ತಂಡದ ಇವತ್ತು ಒಂದು ಮ್ಯಾಚ್ ಇತ್ತು. ಒಂದು ಹಂತದಲ್ಲಿ ಸೂಪರ್ ಓವರ್ ಸಾಗ್ತಾ ಇದೆಯಾ ಅಥವಾ ಒಂದು ರೊಮಾರಿಯೋ ಶೆಫರ್ಡ್ ಅವರು ತಮ್ಮ ವಿಕೆಟ್ ಅನ್ನ ಕೊಟ್ಟು ಹೋಗ್ತಿದ್ದಾರೆ ಅಂತಂದಾಗ ಆರ್ ಸಿ ಬಿ ತಂಡ ಇನ್ನೇನು ಸೋತೇ ಬಿಡ್ತು ಅಂತ ಅನ್ಕೊಂಡಿದ್ದೆ. ಏನ್ ಟಿವಿ ಆಫ್ ಮಾಡ್ಬೇಕು ಅನ್ನೋ ಒಂದು ಹಂತದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಬಂದು ಆ ಒಂದು ಸಿಕ್ಸರ್ ನ ಸಿಡಿಸೋ ರೀತಿ ಇದೆಯಲ್ಲ, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಇಟ್ ವಾಸ್ ಅಮೇಝಿಂಗ್ ಟು ಸಿ ಹಿಸ್ ಬ್ಯಾಟಿಂಗ್. ಸೊ ಈ ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳ ಒಂದು ಹೃದಯದಲ್ಲಿ ಒಂದು ಸುಮಾರಷ್ಟು ವರ್ಷಗಳ ಕಾಲ
ನಮ್ಮ RCB ತಂಡದ ಹೃದಯದಲ್ಲೇ ಉಳಿಯುತ್ತೆ ಅಂತ ಅನ್ನೋದಕ್ಕೆ ಈ ಒಂದು ಪಂದ್ಯ ಸಾಕ್ಷಿಯಾಗಿದೆ. ಸೊ ಇದಿಷ್ಟನ್ನು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.